ಈಗ ಎಲ್ಲ ಅವ್ರ ಕಡೆ ಬೊಟ್ಟು ಮಾಡಿ ತೋರಿಸ್ತಾರೆ ಅಂತಾನೆ ಡಿ.ಕೆ.ಶಿ ಅವರು ಡಿ.ಸಿ.ಗೆ ಹೇಳಿ ಸ್ಥಗಿತಗೊಳಿಸೋದು ಬೇಡ ಅಂತ ತೆರವುಗೊಳಿಸಿದ್ರೆ ಹೇಗೆ ಅಂತ ಸರ್? ಖಂಡಿತ ಇದೊಂದು PR ಎಕ್ಸೈಸ್. ಬ್ರ್ಯಾಂಡು ಸೋಷಿಯಲ್ ಅಲ್ಲಿ ಅನಾಲಿಟಿಕಲ್ಸ್ ಬರುತ್ತೆ, ಜನರು ಏನು ಮಾತಾಡ್ತಾ ಇದ್ದಾರೆ ಗೊತ್ತಾಗುತ್ತೆ, ಮೀಡಿಯಾದಲ್ಲಿ ಏನು ಬರುತ್ತೆ ಗೊತ್ತಾಗುತ್ತೆ, ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಏನು ಸ್ಪ್ರೆಡ್ ಆಯಿತು, ನ್ಯಾಷನಲ್ ಮೀಡಿಯಾದಲ್ಲಿ ಏನು ಸ್ಪ್ರೆಡ್ ಆಯಿತು, ಸಿದ್ದರಾಮಯ್ಯ ಬಣಕ್ಕೆ ಯಾವ ಥರದ ಅಸ್ತ್ರ ಸಿಗ್ದಂಗೆ ಆಯಿತು, ನಟ್ಟು ಬೋಟಿಂದ ನಮಗೆಲ್ಲ ಕೆಟ್ಟ ಹೆಸರು ಬರ್ತಾ ಇದೆ ಅಂತ. ಇದೆಲ್ಲ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ದೇ ಸ್ವತಃ DCM ಅವರು ಸ್ವತಃ ಇಳಿದು DC-ಗೆ ಫೋನ್ ಮಾಡಿ, ತಹಶೀಲ್ದಾರ್ಗೆ ಫೋನ್ ಮಾಡಿ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ನು ಯಾರು ಅವ್ರ ಶಿಷ್ಯನೇ, ಅವ್ರಿಗೆ ಫೋನ್ ಮಾಡಿ ಅವ್ರ ಕಾಲಾವಕಾಶ ಕೊಡಿ ಅಂತ ಹೇಳೋದು. ಇನ್ನು ಹೈಕೋರ್ಟಲ್ಲಿ ಮ್ಯಾಟ್ರೇ ಬಂದಿಲ್ಲ 2:30ಗೆ, ಅಷ್ಟರೊಳಗೆ ಇವರೇ ಒಂದು 15 ದಿನ ಕೊಟ್ಬಿಡಿ ರಿಲ್ಯಾಕ್ಸೇಷನ್ ಅಪ್ಪ, ಇದು ಕೆಟ್ಟ ಹೆಸರು ಬರ್ತಾ ಇದೆ, ದಯವಿಟ್ಟು ಅದು ಮಾಡಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಮಾಡಿದ್ದಾರೆ. ಅದು ಒಳ್ಳೇದು. ಹಿ ಹಸ್ ಡನ್ ಎ ಗ್ರೇಟ್ ಜಾಬ್ ಬೈ ಅಲೌವಿಂಗ್ ಇಂಡಸ್ಟ್ರಿ. ಇಟ್ಸ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. GST ಕಟ್ತಾರೆ, ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ತಾರೆ, ಕರ್ನಾಟಕಕ್ಕೆ ಆದಾಯ ಇದೆ, ಒಂದು 500 ಜನ ಕೆಲಸ ಮಾಡ್ತಾರೆ, ಅವ್ರಿಗೆ ದುಡ್ಡಿನ ವ್ಯವಹಾರ ಇದೆ. ಸೊ ಇದೆಲ್ಲ DK ಶಿವಕುಮಾರ್ ಅವರು ಈಗ ಆಫ್ಟರ್ ಕೋರ್ಸ್ ಕರೆಕ್ಷನ್ ಮಾಡಿರೋದು ಸ್ವಾಗತ. ಬಟ್ ಅದ್ರ ಹಿಂದೆ ಆಡಿದ ಮಾತಿದೆಯಲ್ಲ, ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ, ಅದು ಎಲ್ಲೋ ಒಂದು ಕಡೆ ಗೂಂಡಾ ವರ್ತನೆ ಅಂತ ತೋರಿಸಿತ್ತು. ಅದ್ರ ಬಗ್ಗೆ ಸುದೀಪ್ ಅವ್ರ ಪತ್ರಿಕೆ ಕೊಟ್ಟಿದ್ರು, ಯಾರು ಅವ್ರೇನು ಮೆಕ್ಯಾನಿಕ್ ಅಂತೆಲ್ಲ ಕೇಳಿದ್ರು. ಅದನ್ನ ಮುಂದಿನ ಭಾಗವಾಗಿ ಇದ್ರ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಎಲ್ಲ ಅವ್ರ ಕಡೆ ಬೊಟ್ಟು ಮಾಡಿ ತೋರಿಸ್ತಾರೆ ಅಂತಾನೆ ಡಿ.ಕೆ.ಶಿ ಅವರು ಡಿ.ಸಿ.ಗೆ ಹೇಳಿ ಸ್ಥಗಿತಗೊಳಿಸೋದು ಬೇಡ ಅಂತ ತೆರವುಗೊಳಿಸಿದ್ರೆ ಹೇಗೆ ಅಂತ ಸರ್? ಖಂಡಿತ ಇದೊಂದು PR ಎಕ್ಸೈಸ್. ಬ್ರ್ಯಾಂಡು ಸೋಷಿಯಲ್ ಅಲ್ಲಿ ಅನಾಲಿಟಿಕಲ್ಸ್ ಬರುತ್ತೆ, ಜನರು ಏನು ಮಾತಾಡ್ತಾ ಇದ್ದಾರೆ ಗೊತ್ತಾಗುತ್ತೆ, ಮೀಡಿಯಾದಲ್ಲಿ ಏನು ಬರುತ್ತೆ ಗೊತ್ತಾಗುತ್ತೆ, ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಏನು ಸ್ಪ್ರೆಡ್ ಆಯಿತು, ನ್ಯಾಷನಲ್ ಮೀಡಿಯಾದಲ್ಲಿ ಏನು ಸ್ಪ್ರೆಡ್ ಆಯಿತು, ಸಿದ್ದರಾಮಯ್ಯ ಬಣಕ್ಕೆ ಯಾವ ಥರದ ಅಸ್ತ್ರ ಸಿಗ್ದಂಗೆ ಆಯಿತು, ನಟ್ಟು ಬೋಟಿಂದ ನಮಗೆಲ್ಲ ಕೆಟ್ಟ ಹೆಸರು ಬರ್ತಾ ಇದೆ ಅಂತ. ಇದೆಲ್ಲ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ದೇ ಸ್ವತಃ DCM ಅವರು ಸ್ವತಃ ಇಳಿದು DC-ಗೆ ಫೋನ್ ಮಾಡಿ, ತಹಶೀಲ್ದಾರ್ಗೆ ಫೋನ್ ಮಾಡಿ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ನು ಯಾರು ಅವ್ರ ಶಿಷ್ಯನೇ, ಅವ್ರಿಗೆ ಫೋನ್ ಮಾಡಿ ಅವ್ರ ಕಾಲಾವಕಾಶ ಕೊಡಿ ಅಂತ ಹೇಳೋದು. ಇನ್ನು ಹೈಕೋರ್ಟಲ್ಲಿ ಮ್ಯಾಟ್ರೇ ಬಂದಿಲ್ಲ 2:30ಗೆ, ಅಷ್ಟರೊಳಗೆ ಇವರೇ ಒಂದು 15 ದಿನ ಕೊಟ್ಬಿಡಿ ರಿಲ್ಯಾಕ್ಸೇಷನ್ ಅಪ್ಪ, ಇದು ಕೆಟ್ಟ ಹೆಸರು ಬರ್ತಾ ಇದೆ, ದಯವಿಟ್ಟು ಅದು ಮಾಡಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಮಾಡಿದ್ದಾರೆ. ಅದು ಒಳ್ಳೇದು. ಹಿ ಹಸ್ ಡನ್ ಎ ಗ್ರೇಟ್ ಜಾಬ್ ಬೈ ಅಲೌವಿಂಗ್ ಇಂಡಸ್ಟ್ರಿ. ಇಟ್ಸ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. GST ಕಟ್ತಾರೆ, ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ತಾರೆ, ಕರ್ನಾಟಕಕ್ಕೆ ಆದಾಯ ಇದೆ, ಒಂದು 500 ಜನ ಕೆಲಸ ಮಾಡ್ತಾರೆ, ಅವ್ರಿಗೆ ದುಡ್ಡಿನ ವ್ಯವಹಾರ ಇದೆ. ಸೊ ಇದೆಲ್ಲ DK ಶಿವಕುಮಾರ್ ಅವರು ಈಗ ಆಫ್ಟರ್ ಕೋರ್ಸ್ ಕರೆಕ್ಷನ್ ಮಾಡಿರೋದು ಸ್ವಾಗತ. ಬಟ್ ಅದ್ರ ಹಿಂದೆ ಆಡಿದ ಮಾತಿದೆಯಲ್ಲ, ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ, ಅದು ಎಲ್ಲೋ ಒಂದು ಕಡೆ ಗೂಂಡಾ ವರ್ತನೆ ಅಂತ ತೋರಿಸಿತ್ತು. ಅದ್ರ ಬಗ್ಗೆ ಸುದೀಪ್ ಅವ್ರ ಪತ್ರಿಕೆ ಕೊಟ್ಟಿದ್ರು, ಯಾರು ಅವ್ರೇನು ಮೆಕ್ಯಾನಿಕ್ ಅಂತೆಲ್ಲ ಕೇಳಿದ್ರು. ಅದನ್ನ ಮುಂದಿನ ಭಾಗವಾಗಿ ಇದ್ರ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ.